ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಇದರ ಮಧ್ಯೆಯೂ ಕೂಡ ಬೆಂಗಳೂರಿನ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ 3 ದಿನಗಳ ಹಿಂದೆಯೇ ರಾತ್ರೋರಾತ್ರಿ ಗ್ಯಾಸ್ ಪೂರೈಕೆ ಮಾಡಲಾಗಿದೆ. ರೆಸ್ಟೋರೆಂಟ್ಗಳಿಗೆ ಲೋಡ್ ಗಟ್ಟಲೆ ಸಿಲಿಂಡರ್ ಅನ್ನು ತರಲಾಗಿದೆಯಂತೆ. ಆದರೆ ಗ್ಯಾಸ್ ಏಜೆನ್ಸಿಗಳು ಮಾತ್ರ ಸಿಲಿಂಡರ್ ಇಲ್ಲ ಅಂತ ಹೇಳ್ತಿದೆ. ಒಂದೊಂದು ಹೋಟೆಲ್ಗೆ 40 ರಿಂದ 50 ಸಿಲಿಂಡರ್ ಪೂರೈಕೆ ಮಾಡಿರೋ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ದು ಗ್ಯಾಸ್ ಏಜೆನ್ಸಿಗಳು ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಕೊಡ್ತಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆಯ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಉದ್ಯಮ ಭವನ ಸೇರಿದಂತೆ 10ಕ್ಕೂ ಹೆಚ್ಚು ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಇವರಿಗೂ ಸ್ಟಾಕ್ ಇದ್ದ ಸಿಲಿಂಡರ್ ಬಳಸಿಕೊಂಡು ತೆರೆದಿದ್ದ ಹೋಟೆಲ್ಗಳು ಇದೀಗ ಬಂದ್ ಆಗಿದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದಲ್ಲಿ ಇನ್ನಷ್ಟು ಹೋಟೆಲ್ಗಳು ಬಂದ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನ ಸ್ಟ್ರೀಟ್ ಫುಡ್ ವ್ಯಾಪಾರಿಗಳಿಗೂ ಗ್ಯಾಸ್ ಬಿಸಿ ತಟ್ಟಿದೆ. ಕಾರ್ಪೊರೇಷನ್ ಸರ್ಕಲ್ ಬಳಿಯ ಬೀದಿ ಬದಿ ವ್ಯಾಪಾರಿಗಳು ಗೃಹ ಬಳಕೆ ಸಿಲಿಂಡರ್ ತಂದು ಅಡುಗೆ ಮಾಡ್ತಿದ್ದಾರೆ. ಗ್ಯಾಸ್ ಖರ್ಚಾಗುತ್ತೆ ಅಂತ ತಿಂಡಿ ತಯಾರಿ ಪ್ರಮಾಣವನ್ನು ಕಡಿಮೆ ಮಾಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಮನೆಯಿಂದ ಸಿಲಿಂಡರ್ ತಂದಿದ್ದೀವಿ ಅಂತ ಹೇಳಿದ್ದಾರೆ ವ್ಯಾಪಾರಿಗಳು. ಇತ್ತ ವಿಜಯನಗರದಲ್ಲಿ ಫೇಮಸ್ ದೋಸೆ ಸ್ಟಾಲ್ ದೋಸೆ ಮಿತ್ರ ಕೂಡ ಬಂದ್ ಆಗೋ ಹಂತದಲ್ಲಿದೆ. ನ್ಯೂಸ್ 18 ಜೊತೆ ದೋಸೆ ಮಿತ್ರದ ಮಾಲೀಕ ವಿಜಾಜ್ ಮಾತನಾಡಿ, ನಾವು ಮೊದಲಿಂದಲೂ ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಮಾಡ್ತಿದ್ದೀವಿ. ಕಳೆದ 1 ವಾರದಿಂದ 3 ಸಿಲಿಂಡರ್ ಬುಕ್ ಮಾಡಿದ್ವಿ. ಅದರಲ್ಲಿ ಎಲ್ಲವೂ ಖಾಲಿ ಆಗಿದೆ. ಈಗಿರೋ 1 ಸಿಲಿಂಡರ್ ಖಾಲಿ ಆದರೆ ಹೋಟೆಲ್ ಕ್ಲೋಸ್ ಅಂತ ಹೇಳಿದ್ದಾರೆ. ದಾವಣಗೆರೆ ನಗರದ ಕಬ್ಬೂರು ಬಸಪ್ಪ ನಗರದಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಮನೆ ಬಳಿಕ ಸಿಲಿಂಡರ್ನಿಂದ ಆಟೋಗಳಿಗೆ ಫಿಲ್ಲಿಂಗ್ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಆಧಾರದ ಮೇಲೆ ಆರ್ಎಂಸಿ ಪೊಲೀಸರು ಹಾಗೆಯೇ ಆಹಾರ ಇಲಾಖೆ ಅಧಿಕಾರಿಗಳು ಜಂಟಿ ದಾಳಿಯನ್ನು ಮಾಡಿ ವಿವಿಧ ಕಂಪನಿಯ 6 ಸಿಲಿಂಡರ್ ಮತ್ತು ಓರ್ವನನ್ನು ವಶಕ್ಕೆ ಪಡೆಯಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆ ದೇಶದೆಲ್ಲೆಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ ಅಂತ ಕೃತಕ ಅಭಾವ ಸೃಷ್ಟಿಸೋ ಪ್ರಯತ್ನ ಕೆಲವರಿಂದ ನಡೀತಾ ಇದೆ. ಕೆಲ ಏಜೆನ್ಸಿಗಳು ಅನಧಿಕೃತವಾಗಿ ಸ್ಟಾಕ್ ಇಟ್ಕೊಳ್ತಾ ಇದ್ದಾರೆ. ಕೆಲವರು ಲಭ್ಯತೆ ಇದ್ರೂ ಅದನ್ನು ಅಕ್ರಮವಾಗಿ ಸ್ಟಾಕ್ ಮಾಡಿಟ್ಕೊಂಡು ಗ್ರಾಹಕರಿಗೆ ನೀಡದೆ ಹೆಚ್ಚು ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಂಥ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದರೆ, ನೀವು ಇಂಥ ಕಾಳಸಂತೆಕೋರರ ಕೃತ್ಯವನ್ನು ಕಂಡ್ರೆ ತಕ್ಷಣ ವಿಡಿಯೋ ಮಾಡಿ ನ್ಯೂಸ್ 18 ಕನ್ನಡಕ್ಕೆ ಕಳಿಸಿ. ನಾವು ಅದನ್ನು ಸಂಬಂಧಪಟ್ಟ ಇಲಾಖೆಗೆ ತಲುಪಿಸೋ ಕಾರ್ಯ ಮಾಡ್ತೀವಿ. ನ್ಯೂಸ್ 18 ಜೊತೆ ಕೈ ಜೋಡಿಸಿ ಕೃತಕ ಅಭಾವ ಸೃಷ್ಟಿಯಾಗುವುದನ್ನು ತಪ್ಪಿಸಿ. ಇದು ನ್ಯೂಸ್ 18 ಕಳಕಳಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರ? ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರ? ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರ? ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ, ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ. ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಬಹಿರಂಗವಾಗಿದೆ. ಇಷ್ಟು ದಿನ ಮುಂದಿನ ಸಿಎಂ ಕೂಗು ಕೇಳಿದ್ದಾಯಿತು. ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡೆಗೆ ಮಂಡ್ಯ ಭಾಗದ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ದಿನೇ ದಿನೇ ಕಮಲ ನಾಯಕರನ್ನ ಎಚ್ಡಿ ಕುಮಾರಸ್ವಾಮಿ ಕಡೆಗಣಿಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಸಿಟಿ ರವಿ, ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಜೊತೆಗೆ ಸೇರಿ ಮಂತ್ರಿಯಾದರೂ ನಾಯಕರು ಕಾರ್ಯಕರ್ತರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದು ಬಿಜೆಪಿ ಬಿಟ್ಟು ಪ್ರತ್ಯೇಕವಾಗಿ ತಮ್ಮ ಪ್ರಾಬಲ್ಯ ಮರಳಿ ಪಡೆಯೋಕೆ ತಂತ್ರಗಾರಿಕೆ ಹೂಡಿದ್ದಾರೆ ಅನ್ನೋ ಅನುಮಾನ ಎದ್ದಿದೆ. ಹೀಗಾಗಿ ಎಚ್ಡಿ ಕುಮಾರಸ್ವಾಮಿ ಅವರ ನಡೆ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಡೋಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಸಮರ ರಂಗೇರಿದೆ. ಟಿಕೆಟ್ ಆಕಾಂಕ್ಷಿ ಸೈಯದ್ ಖಾಲಿದ್ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ರು. ಇಫ್ತಾರ್ ಕೂಟದಲ್ಲಿ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಿದ್ದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಸೈಯದ್ ಸೈಫುಲ್ಲಾ, ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರು ಸೇರಿ ಹಲವರು ಭಾಗಿಯಾಗಿದ್ದರು. ನಂತರ ಮಾತನಾಡಿದ ಸೈಯದ್ ಖಾಲಿದ್, ಪ್ರತಿ ವರ್ಷದಂತೆ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ದೀವಿ. ಕಳೆದ ವಿಧಾನಸಭೆ, ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಪರ ಕೆಲಸ ಮಾಡಿದ್ದೇನೆ. ಹೀಗಾಗಿ ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದರು. ಯಾವ ಸಮಾಜ ಇರಲಿ ಅವ್ರಿಗೆ ಟಿಕೆಟ್ ಕೇಳೋಕ್ಕೆ ಹಕ್ಕಿದೆ. ಅದೇ ಥರ ನಾವು ಕೂಡ ದಾವಣಗೆರೆ ದಕ್ಷಿಣದಿಂದ ಕೇಳ್ತಾ ಇದ್ದೀನಿ. ನಮ್ಮ ತಂದೆ ಕೂಡ ಸತತವಾಗಿ 30 ವರ್ಷದಿಂದ ಅವರು ಟಿಕೆಟ್ ಕೇಳ್ಕೊತ ಬಂದಿದ್ದಾರೆ. ನಾನು ಅದೇ ರೀತಿ ಇಲ್ಲಿ ದಕ್ಷಿಣ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿ ಟಿಕೆಟ್ ಕೇಳ್ತಾ ಇದ್ದೀನಿ. ಈಗ ನಮ್ಮ ಪಕ್ಷ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ. ಅವರು ನನ್ನ ಕೆಲಸ ನೋಡಿ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ.
ಪಾಲಿಟಿಕ್ಸಲ್ಲಿ ಏನೇನು ಬರ್ತಾ ಇರುತ್ತೆ. ನಾವು ಅದ್ರ ಬಗ್ಗೆ ನಾವು ಏನು ಮಾತಾಡಲ್ಲ. ನಾವು ಪಕ್ಷ ಸಿದ್ಧಾಂತ ಏನಿದೆ, ಪಕ್ಷ ಏನು ತೀರ್ಮಾನ ಮಾಡ್ತಾರೆ, ಪಕ್ಷ ಅದಕ್ಕೆ ನಾವು ಬದ್ದಿರ್ತೀವಿ. ಯಾವ ಸಚಿವ ಸ್ಥಾನವನ್ನು ರೊಟೇಷನ್ ಪ್ರಕಾರ ನೀಡೋದು ಸೂಕ್ತ. ಹೊಸ ಶಾಸಕರು ಹಾಗೂ ಹಿರಿಯ ಶಾಸಕರು ಸಭೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನು ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರಶ್ನೆಯನ್ನ ಮಾಡಿದ್ರು. ಕೊಪ್ಪಳದಲ್ಲಿ ಮಾತನಾಡಿರೋ ಅವರು, ನಮ್ಮ ಜಿಲ್ಲೆಯಲ್ಲಿ 3 ಹಲವು ಬಾರಿ ಗೆಲುವು ಸಾಧಿಸಿದ್ದೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದೀವಿ ಅಂತ ಹಿಟ್ನಾಳ್ ಹೇಳಿದ್ರು. ತಪ್ಪೇನ್ರಿ, ಕೇಳ್ತಕ್ಕಂಥದ್ದು ಎಲ್ಲರಿಗಿದೆ. ಅಲ್ಟಿಮೇಟ್ಲಿ ಹೈಕಮಾಂಡು ನಮ್ಮ ಲೀಡರ್ಸ್ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಕೇಳಕ್ಕೆ ಎಲ್ಲರಿಗೂ ಅರ್ಹತೆ ಇದೆ ಅಲ್ರಿ. ಈಗ ಸಭೆ ಸೇರಿದಾರೆ, ನನ್ನ ಕರೆದಿದ್ರು ಅಂದ್ರೆ ಮತ್ತೆ ಈಗ ಅದಕ್ಕೆ ಹೋಗಿದ್ದೀನಿ ಅಂತಾನೆ ಅರ್ಥ ಅಲ್ವಾ? ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರಿನ್ನು ಇದ್ದಾರೆ. ಈಗ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಹೈಕಮಾಂಡ್ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. ಇನ್ನು ನಮಗೆ ಸರಿಯಾದ ಅನುದಾನ ನೀಡಿಲ್ಲ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಆರೋಪವನ್ನ ಮಾಡಿದ್ರು. ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ನೀಡಿದ್ದು, ಮುಖ್ಯಮಂತ್ರಿಗಳು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಇನ್ನಷ್ಟು ಯೋಜನೆ ನೀಡುವುದಾಗಿ ಹೇಳಿದ್ದಾರೆ. ಅನುದಾನ ನೀಡೋದು ಮುಖ್ಯಮಂತ್ರಿಗಳು ಅಂತ ಹೇಳಿದ್ರು. ಶಾಸಕಾಂಗ ಪಕ್ಷದಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ನಾಯಕರುಗಳು ಹೇಳಿದ್ದಾರೆ, ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಅಕಸ್ಮಾತ್ತಾಗಿ ಸಿಗದೇ ಇದ್ದ ಪಕ್ಷದಲ್ಲಿ ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮೀಡಿಯಾಕ್ಕೆ ಹೋಗೋದು ಸರಿಯಲ್ಲ. ಇವತ್ತು ಯಾರು ಕೊಡೋದು ಅಲ್ಟಿಮೇಟ್ಲಿ ಗ್ರ್ಯಾಂಟು? ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ ಅಲ್ಲಿ ಹೋಗಿ ಕೇಳಿ. 100% ಎಲ್ಲ ಶಾಸಕರಿಗೂ ಸ್ಪಂದನೆ ಮಾಡ್ತಾರೆ. ಯಾರನ್ನೂ ಕೂಡ ಅದರಿಂದ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷರಾಗಿ 2ನೇ ಬಾರಿಗೆ ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಯ್ಕೆಯಾಗಿದ್ದಾರೆ. ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಇನ್ನು ಹಿಂದೆ ನಡೆದಿದ್ದ ಚುನಾವಣೆಯಲ್ಲೂ ಅತಿ ಹೆಚ್ಚು ನಿರ್ದೇಶಕರ ಸ್ಥಾನವನ್ನು ಕಾಂಗ್ರೆಸ್ ಬೆಂಬಲಿತರೇ ಗೆದ್ದು ಬೀಗಿದ್ದು ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಸಹಕಾರವಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಹೋದ ಡ್ರಗ್ಸ್ ಪೆಡ್ಲರ್ ಒಬ್ಬನನ್ನ ಪೊಲೀಸರು ಬೆನ್ನತ್ತಿ ಹಿಡಿದ ಘಟನೆ ಬೆಂಗಳೂರಿನ ದೇವನಹಳ್ಳಿಯ ದೊಡ್ಡಬಳ್ಳಾಪುರ ಜಂಕ್ಷನ್ನಲ್ಲಿ ನಡೆದಿದೆ. ಬ್ಯಾಂಕಾಕ್ನಿಂದ ಪೆಡ್ಲರ್ ಡ್ರಗ್ಸ್ ಸರಬರಾಜು ಮಾಡುತ್ತಿದ್ದ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಆರೋಪಿಯನ್ನು ಬಂಧಿಸಿದ್ದು, ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಿದ್ದ ವೇಳೆ ಆರೋಪಿ ಎಸ್ಕೇಪ್ ಆಗಿದ್ದ. ತಕ್ಷಣ ಪೊಲೀಸರು ಬೆನ್ನತ್ತಿ ಬಂಧಿಸಿದ್ದಾರೆ. ಘಟನೆ ಸಂಬಂಧ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರ ಹೊಂದಿದವರ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ. ಕಣಬರಗೆ ನಿವಾಸಿ ಗಂಗಾರಾಮ್ ಕಳ್ಳತನ ಮಾಡ್ತಾ ಇದ್ದ ಅನ್ನೋದ್ರಿಂದ ಸಾರ್ವಜನಿಕ ಸ್ಥಳದಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಓಡಾಡ್ತಾ ಕೂಡ ಇದ್ದ. ಸದ್ಯ ಆತನನ್ನು ಬಂಧಿಸಿರುವಂತಹ ಪೊಲೀಸರು ಆರೋಪಿ ಬಳಿ ಇದ್ದಂತಹ ತಲವಾರ್ ಜಪ್ತಿ ಮಾಡಿ ರೌಡಿ ಶೀಟರ್ ಓಪನ್ ಮಾಡಿದ್ದಾರೆ. ಈವರೆಗೆ ಒಟ್ಟು 35 ಜನರ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದೆ. ಬೆಂಗಳೂರು ಪೊಲೀಸರ ಮೇಲೆ ಡಿಜಿ ಐಜಿಪಿ ಸಲೀಂ ಗರಂ ಆಗಿದ್ದಾರೆ. ಇತ್ತೀಚೆಗೆ ನಗರದಲ್ಲಿ ರಿಕವರಿ ಕಡಿಮೆ ಯಾಕಾಗ್ತಾ ಇದೆ, ಪೊಲೀಸರು ಕೆಲಸ ಮಾಡ್ತಾ ಇಲ್ವಾ ಅಂತ ಕಿಡಿಕಾರಿದ್ರು. ಆರೋಪಿಯನ್ನ ಬಂಧಿಸೋದು ಮಾತ್ರ ಅಲ್ಲ, ಶಿಕ್ಷೆ ಕೊಡಿಸೋದು ಕೂಡ ಮುಖ್ಯ ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಪ್ರತಿ ಡಿವಿಷನ್ಗೂ ಖುದ್ದು ತಾವೇ ಹೋಗಿ ಮೀಟಿಂಗ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮಾಡೋಕೆ ಡಿಜಿ ಐಜಿಪಿ ಮುಂದಾಗಿದ್ದು, ಇವತ್ತಿನಿಂದ ನಗರದ ಎಲ್ಲ 10 ವಿಭಾಗದಲ್ಲೂ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಲಿದ್ದಾರೆ. ಕಾಡು ಪ್ರಾಣಿಗಳ ಬೇಟೆಗೆ ಹೋದವರು ಅವರ ಮನೆ ಮೇಲೆ ಗುಂಡು ಹಾರಿಸಿದ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ಬಳಿಯ ಜವರೇಗೌಡನ ದೊಡ್ಡಿಯಲ್ಲಿ ನಡೆದಿದೆ. ಬಂದೂಕಿನಿಂದ ಹಾರಿಸಿದ ಗುಂಡು ಕಿಟಕಿ ಬಾಗಿಲು ಒಳಹೊಕ್ಕು ಆಮೇಲೆ ಹಾಲ್ನಲ್ಲಿದ್ದ ಫ್ಯಾನ್ಗೆ ತಾಗಿದೆ. 4 ಜನರಲ್ಲಿ ಇಬ್ಬರನ್ನ ಊರಿನ ಜನರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನಿಬ್ಬರು ಎಸ್ಕೇಪ್ ಆಗಿದ್ದು, ಬೇಟೆಯಾಡಿದ್ದ 3 ಮೊಲಗಳನ್ನ ಸೀಸ್ ಮಾಡಲಾಗಿದೆ. ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಉಗ್ರಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ನೊಟೋರಿಯಸ್ ಮಹಿಳಾ ಆರೋಪಿ ಎಸ್ಕೇಪ್ ಆಗಿರೋ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಜಿಲ್ಲಾಸ್ಪತ್ರೆಯ ಸಖಿ ಕೇಂದ್ರದಲ್ಲಿ ನಡೆದಿದೆ. ತಮಿಳುನಾಡಿನ ಕುಪ್ಪಂ ಮೂಲದ ಮಾಲಾ 16 ವರ್ಷದಿಂದ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ಮಾಗಡಿಯಲ್ಲಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ಪಡ್ಕೊಂಡಿದ್ರು. ಆದರೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಈಗ ಎಸ್ಕೇಪ್ ಆಗಿದ್ದಾರೆ. ದೈವಗಳನ್ನ ತುಳುನಾಡಿನ ರಕ್ಷಕರು ಅಂತ ಭಾವಿಸಲಾಗಿದೆ. ಆದರೆ ದೈವಾರಾಧನೆಯ ಕ್ಷೇತ್ರದಲ್ಲಿ ದೈವ ನಿಯಮಕ್ಕೆ ಅಪಚಾರ ಆಗಿರೋ ಆರೋಪ ಕೇಳಿ ಬರ್ತಾ ಇದೆ. ಕ್ರಿಶ್ಚಿಯನ್ ವ್ಯಕ್ತಿಯೊಬ್ಬರು ಬಂಟ ದೈವದ ನರ್ತನ ಸೇವೆ ಮಾಡಿರೋದು ವಿವಾದಕ್ಕೆ ಕಾರಣ ಆಗಿರೋದು. ಫೆಬ್ರವರಿ 1ನೇ ತಾರೀಕು ಬೋಳೂರು ಜಾರಂದಾಯ ದೇವಸ್ಥಾನದಲ್ಲಿ ದೈವಗಳ ನೇಮ ನಡೆದಿತ್ತು. ಈ ವೇಳೆ ತಾಯಿ ಕ್ರಿಶ್ಚಿಯನ್, ತಂದೆ ಪರವ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ನೇಮ ಕಟ್ಟಿದ್ದು. ತಾಯಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ್ರಿಂದ ನಿಯಮ ಮೀರಿ ನೇಮಕ್ಕೆ ನರ್ತನ ಸೇವೆ ಮಾಡಿಸಿರೋದು ಭಾರಿ ವಿವಾದವನ್ನು ಸೃಷ್ಟಿ ಮಾಡಿದೆ. ಒಂದು ವಿಷಯ ಏನಂತ ಹೇಳಿದ್ರೆ,
ಪ್ರಾರಂಭದಲ್ಲಿ ಸುಬ್ಬಣ್ಣ ಅಂತ ಹೇಳಿ ಸುಬ್ಬಣ್ಣ ಬೊಮ್ಮದ ಅಂತ ಪದವಿನ ಅಂಗಡಿಯವರು ನಡ್ಕೊಂಡು ಮಾಡ್ತಾ ಬರ್ತಿದ್ರು. ಆಮೇಲೆ ಅದನ್ನೊಂದು 8 ವರ್ಷಗಳ ಭಾಸ್ಕರ ಪದವಿನ ಅಂಗಡಿ ಆ ಪಂಬದ ಮಾಡ್ಕೊಂಡು ಬರ್ತಿದ್ರು. ಬಂಟಕ್ಕೆ ಕಟ್ಟಿದಂಥ ಹುಡುಗ ಅವನು ನಮ್ಮ ಸಮುದಾಯದವನಲ್ಲ, ಅವನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವನು. ಅದು ನಮಗೆ ಗೊತ್ತಾದಾಗ ತುಂಬ ದಿವಸ ಆಗಿತ್ತು, ಅಂದರೆ ಒಂದು 2-3 ದಿವಸಗಳಾಗಿತ್ತು, ನಮಗೆ ಗೊತ್ತಿರಲಿಲ್ಲ. ಅದ ನಂತರ ನಾವು ಅದನ್ನು ನನ್ನ ಗಮನಕ್ಕೆ ಬಂದಾಗ ನನಗೆ ಗಮನಕ್ಕೆ ಬಂತು. ಅದೇ ರೀತಿ ನಮ್ಮ ಸಮುದಾಯದಲ್ಲಿ ತುಂಬ ಜನ ಗಮನಕ್ಕೆ ಬಂದಿದೆ, ಆ ದಿವಸವೇ ಬಂದಿದೆ. ಆ ಹೆಚ್ಚಿನವರು ಅವನನ್ನು ಹೋಗಬೇಡ ಅಂತ ಸಹ ಹೇಳಿದ್ದಾರೆ. ಆದರೆ ಅವನು ರಾತ್ರಿ ಇವನು ತುಂಬ ಗಣೇಶ ಬೊಮ್ಮದ ತುಂಬ ಒತ್ತಾಯ ಮಾಡಿದ ಕಾರಣ ರಾತ್ರಿ ಹೋಗಿ ನೇಮ ಕಟ್ಟಿದ್ದಾನೆ ಅಲ್ಲಿ. ಧಾರವಾಡ ಈಜುಕೊಳ ಹಾಗೂ ಕ್ರೀಡಾ ಸಂಕೀರ್ಣ ಉದ್ಘಾಟನೆಗೆ ಅಧಿಕಾರಿಗಳು ವಿಳಂಬ ಮಾಡಿದ್ರು. ಈ ಬಗ್ಗೆ ಮಾರ್ಚ್ 7ನೇ ತಾರೀಕು ನ್ಯೂಸ್ 18 ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ವರದಿ ಬಿತ್ತರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಕೊನೆಗೂ ಈಜುಕೊಳ ಹಾಗೂ ಕ್ರೀಡಾ ಸಂಕೀರ್ಣ ಉದ್ಘಾಟನೆ ಮಾಡಿದ್ದಾರೆ. ಕೇಂದ್ರ ಸಚಿವ ಮನ್ಸುಖ್ ಮಾಂಡವ್ಯ, ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಹಾಗೂ ಕಾರ್ಮಿಕ ಆರೋಗ್ಯ ಸಚಿವರು ರಿಬ್ಬನ್ ಕಟ್ ಮಾಡುವ ಮೂಲಕ ನಿನ್ನೆ ಉದ್ಘಾಟನೆ ಮಾಡಿದ್ದಾರೆ. ಕ್ರೀಡಾ ಸಂಕೀರ್ಣದಲ್ಲಿ ಕೇಂದ್ರ ಸಚಿವರು ಬ್ಯಾಡ್ಮಿಂಟನ್ ಆಡಿ ಗಮನ ಸೆಳೆದಿದ್ದಾರೆ. ಚಾಮರಾಜನಗರದ ಮದ್ದೂರು ಗ್ರಾಮದ ಜನ ಸ್ಮಶಾನಕ್ಕೆ ತೆರಳೋಕೆ ಪರದಾಟ ನಡೆಸುತ್ತಿದ್ದಾರೆ. ಅಂತ್ಯಕ್ರಿಯೆಗೆ ಶವವನ್ನ ನದಿ ನೀರಲ್ಲೇ ಹೊತ್ತು ಸಾಗಬೇಕಿತ್ತು. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಬಗ್ಗೆ ಸಮಸ್ಯೆಯನ್ನು ಬಿಚ್ಚಿಡೋ ಕೆಲಸ ಮಾಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ವರದಿಗೆ ಸ್ಪಂದಿಸಿದ ಕೊಳ್ಳೇಗಾಲದ ಶಾಸಕ ಎಆರ್ ಕೃಷ್ಣಮೂರ್ತಿ ಸುವರ್ಣತ್ರಿ ನದಿಗೆ ಅಡ್ಡಲಾಗಿ 4 ಕೋಟಿ ವೆಚ್ಚದ ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ. ಗ್ರಾಮದಲ್ಲಿ ನಾವು ಸ್ಮಶಾನ ಮಾಡಕ್ಕೆ ಹೋಗೋಕ್ಕೆ ಅಂತ ನಾವು ಸ್ಮಶಾನ ಮಾಡೋಕ್ಕೆ ಹೆಣಗಳನ್ನ ಸಾಗಿಸ್ಬೇಕಾದ್ರೆ ನಮಗೆ ಇಲ್ಲಿ ಸೇತುವೆದು ತೊಂದರೆ ಇತ್ತು. ನಾವು ಈ ಸೇತುವೆ ಬಗ್ಗೆ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಮತ್ತೆ ನಾವು MLA ಸಾಹೇಬ್ರಿಗೆ ಮನವಿ ಕೊಟ್ಟಿದ್ವಿ, ಅಧಿಕಾರಿಗೆ ಮನವಿ ಕೊಟ್ಟಿದ್ವಿ, ಯಾರೂ ಸ್ಪಂದಿಸಿರಲಿಲ್ಲ. ತದನಂತರ ಬಂದು ನ್ಯೂಸ್ 18 ಅವರು ಇಲ್ಲಿ ವರದಿನ ಮಾಡಿದ್ರು. ವರದಿ ಮಾಡಿದ ನಂತರ ನಮ್ಮ ಈ ಅಧಿಕಾರಿಗಳು ಇಲ್ಲಿ ಎಚ್ಚೆತ್ಕೊಂಡು ಇಲ್ಲಿಗೆ ಬಂದರು. ಹಾಗೆ ಶಾಸಕರಿಗೆ ಈ ವಿಷಯ ತಲುಪಿತು. ಶಾಸಕರಿಗೆ ಈ ವಿಷಯ ತಲುಪಿದ ನಂತರ ಶಾಸಕರು ಇಲ್ಲಿ ತುಂಬ ಕಾಳಜಿ ವಹಿಸಿ ನಾವು ಈ ಗ್ರಾಮಕ್ಕೆ 4 ಕೋಟಿ ಮಂಜೂರು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಸೇತುವೆಗಾಗಿ 4 ಕೋಟಿನ ಮಂಜೂರು ಮಾಡಿದ್ದಾರೆ. ಹೀಗಾಗಿ ನಾವು ನಮ್ಮ ನ್ಯೂಸ್ 18ಗೆ ಹಾಗೂ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನ. ಏನು ನಾನು ಈ ಒಂದು ಕಾಮಗಾರಿಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಚಾಲನೆ ಕೊಟ್ಟಿದ್ದೇನೆ. ಇದು ಅನೇಕ ವರ್ಷಗಳ ಬೇಡಿಕೆ ಆಗಿತ್ತು. ಕಾರಣ ಗ್ರಾಮದಲ್ಲಿ ಯಾರು ಕೂಡ ತೀರ್ಕೊಂಡ್ರೆ ಕಾಲವಾದರೆ ಆ ಒಂದು ಶವ ಸಂಸ್ಕಾರ ಮಾಡಲಿಕ್ಕೆ ಈ ಹೊಳೆನಲ್ಲಿ ಹೆಣ ಒತ್ತಿ ಅವರು ದಾಟುವಂಥ ಪರಿಸ್ಥಿತಿ ಇತ್ತು. ನ್ಯೂಸ್ 18ನವರು ಇದನ್ನು ಸುದ್ದಿ ಮಾಡಿದ್ರು. ಅದು 2 ಸುದ್ದಿಯ ಆಧಾರದ ಮೇಲೆ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರ ಗಮನವನ್ನು ಸೆಳೆದು ಮತ್ತು ಪ್ರಿಯಾಂಕಾ ಖರ್ಗೆ ಅವರಲ್ಲೂ ಕೂಡ ಇದನ್ನು ನಾನು ಬೆಂಗಳೂರಿನ HSR ಲೇಔಟ್ ಸ್ಕೂಲ್ ಸಮೀಪ ರಸ್ತೆ ಬದಿ ನವಜಾತ ಶಿಶು ಪತ್ತೆಯಾಗಿದೆ. 1 ದಿನದ ಮಗುವನ್ನ ಪೋಷಕರು ರಸ್ತೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಸ್ಥಳೀಯರು 112ಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ರು. ಕೂಡಲೇ ಸ್ಥಳಕ್ಕಾಗಮಿಸಿದ ಹೊಯ್ಸಳ ಸಿಬ್ಬಂದಿ ಮಗುವನ್ನ ರಕ್ಷಿಸಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನಾಲೆಯಲ್ಲಿ ನವಜಾತ ಶಿಶು ಶವ ಪತ್ತೆಯಾಗಿರೋ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ನಗರ್ಲೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಾಳಿಗೇಶ್ವರಿ ದೇಗುಲ ಸಮೀಪದ ನಾಲೆಯಲ್ಲಿ ಗಂಡು ಮಗುವಿನ ಶವ ಪತ್ತೆಯಾಗಿದೆ. ಮಗುವಿಗೆ ಜನ್ಮ ನೀಡಿ ಬಿಸಾಡಿರೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಘಟನೆಯ ಸಂಬಂಧ ಬಿಳಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮಂಡ್ಯದ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಕಡತಗಳ ರವಾನೆ ವೇಳೆ ದೊಡ್ಡ ಹೈಡ್ರಾಮಾ ನಡೆದಿದೆ. ಮದ್ದೂರು ನಗರಸಭೆಗೆ ಗ್ರಾಮವನ್ನ ಸೇರ್ಪಡೆ ಮಾಡೋದನ್ನ ಖಂಡಿಸಿ ಗ್ರಾಮಸ್ಥರು ಅಧಿಕಾರಿಗಳು ಜೊತೆ ಗಲಾಟೆ ಮಾಡಿದ್ದಾರೆ. ಹೆದ್ದಾರಿಯನ್ನ ತಡೆದು ಧರಣಿ ಮಾಡಿದ್ರು. ಈ ವೇಳೆ ಕಡತಗಳ ರವಾನೆ ಮಾಡ್ತಾ ಇದ್ದ ಅಧಿಕಾರಿಗಳನ್ನ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಮಹಿಳೆಯರು ಈ ವೇಳೆ ಅಸ್ವಸ್ಥಗೊಂಡಿದ್ದು ಇದರಿಂದ ಗೊರವನಹಳ್ಳಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಇನ್ನು ಮದ್ದೂರು ತಾಲೂಕು ಆಸ್ಪತ್ರೆಗೆ ಮಾಜಿ ಸಚಿವ DC ತಮ್ಮಣ್ಣ ಭೇಟಿ ನೀಡಿ ಅಸ್ವಸ್ಥಗೊಂಡ ಮಹಿಳೆಯರ ಆರೋಗ್ಯ ವಿಚಾರಿಸಿದ್ದಾರೆ.
ಏರ್ ಗನ್ ಸಿಡಿದು ಯುವಕ ಸಾವನ್ನಪ್ಪಿರೋ ಘಟನೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ನಗರ ಬಸ್ತಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಡಗೇರಿಯಲ್ಲಿ ನಡೆದಿದೆ. 19 ವರ್ಷದ ಸುಬ್ರಹ್ಮಣ್ಯ ಮಂಜುನಾಥ ಮರಾಠಿ ಮೃತ ವ್ಯಕ್ತಿ ತೋಟಕ್ಕೆ ಬಂದ ಮಂಗನನ್ನ ಓಡಿಸೋಕೆ ಇಟ್ಕೊಂಡಿದ್ದ ಏರ್ ಗನ್ನಿಂದ ಗುಂಡು ಸಿಡಿದು ಸಾವನ್ನಪ್ಪಿದ್ದಾನೆ. ಹೃದಯಾಘಾತವಾಗಿ ಬಿಇಒ ಸಾವನ್ನಪ್ಪಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನಡೆದಿದೆ. 49 ವರ್ಷದ ಉಮಾದೇವಿ ಮೃತ ದುರ್ದೈವಿ. 3 ವರ್ಷಗಳಿಂದ ಚಿಂತಾಮಣಿಯ ಬಿಇಒ ಆಗಿ ಕಾರ್ಯನಿರ್ವಹಿಸಿದ್ದ ಉಮಾದೇವಿ ಕಳೆದ 1 ವಾರದಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಇದೀಗ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದು ಇವತ್ತು ಚಿಂತಾಮಣಿ ತಾಲೂಕಿನ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ನಿಯಂತ್ರಣ ತಪ್ಪಿ ಕಾರು ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಪುರೋಹಿತರು ಸಾವನ್ನಪ್ಪಿರೋ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬದ್ದಪಲ್ಲಿ ಗ್ರಾಮದಲ್ಲಿ ನಡೆದಿದೆ. 50 ವರ್ಷದ ಲೋಕೇಶ್ ಮೃತ ದುರ್ದೈವಿ. ಪೂಜೆ ಮುಗಿಸಿ ಚಿಂತಾಮಣಿ ಕಡೆಯಿಂದ ಗುಡಿಪಲ್ಲಿಗೆ ತೆರಳುತ್ತಾ ಇದ್ದ ವೇಳೆ ಅವಘಡ ನಡೆದಿದೆ. 2 ಬೈಕ್ಗಳ ನಡುವೆ ಡಿಕ್ಕಿಯಾಗಿ 23 ವರ್ಷದ ಯುವಕ ಸಾವನ್ನಪ್ಪಿರೋ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹತ್ತರವಾಟ ಗೇಟ್ ಬಳಿ ನಡೆದಿದೆ. ವಡ್ರಾಳ ಗ್ರಾಮದ ಸತೀಶ್ ಪಾಟೀಲ್ ಮೃತ ದುರ್ದೈವಿ. ಡೆಲಿವರಿ ಮಾಡೋಕೆ ಹೊರಟಿದ್ದ ಬೈಕ್ ಸವಾರನ ಓವರ್ಟೇಕ್ ಮಾಡೋಕೆ ಹೋಗಿ ಎದುರುಗಡೆ ಬರ್ತಾ ಇದ್ದ ಸತೀಶ್ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಅವಘಡ ನಡೆದಿದೆ. ಇನ್ನು ತಿರುವಿನಲ್ಲಿ ನಿಯಂತ್ರಣ ತಪ್ಪಿ ಕಾರಿನ ಮೇಲೆ ಲಾರಿ ಪಲ್ಟಿಯಾಗಿರೋ ಘಟನೆ ಚಿಕ್ಕಮಗಳೂರು ತಾಲೂಕಿನ ಲಕ್ಯ ಕ್ರಾಸ್ ಬಳಿ ನಡೆದಿದೆ. ಸಾಮೆಲ್ನಿಂದ ಮರ ತುಂಬಿಕೊಂಡು ಹೋಗ್ತಾ ಇದ್ದ ಲಾರಿ ಪಲ್ಟಿಯಾಗಿದ್ದು ಕಾರಿನಲ್ಲಿದ್ದ 3 ಅದೃಷ್ಟವಶಾತ್ ಪಾರಾಗಿದ್ದಾರೆ. ಗಾಯಗೊಂಡ 3ರನ್ನು ಚಿಕ್ಕಮಗಳೂರು ಮಲೇನಗೌಡ ಆಸ್ಪತ್ರೆಗೆ ರವಾನಿಸಲಾಗಿದೆ. ಲಾರಿಯಲ್ಲಿದ್ದ ಚಾಲಕ ಹಾಗೂ ಕ್ಲೀನರ್ಗೂ ಸಣ್ಣಪುಟ್ಟ ಗಾಯಗಳಾಗಿವೆ. ಘಟನೆ ಸಂಬಂಧ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫ್ಯಾನ್ಸಿ ಸ್ಟೋರ್ನಲ್ಲಿ ನಶೆ ಬರುವ ಇಂಜೆಕ್ಷನ್ ಮಾರಾಟ ಮಾಡಲಾಗ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಮಾಲೀಕರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಗಂಗಾವತಿಯಲ್ಲಿರುವಂತಹ ಕೃಷ್ಣ ಫ್ಯಾನ್ಸಿಯಿಂದ ಪ್ರಶಾಂತ್ ಎಂಬಾತ ಇಂಜೆಕ್ಷನ್ ಖರೀದಿ ಮಾಡಿದ್ದಾನೆ. ಈ ಇಂಜೆಕ್ಷನ್ ತೆಗೆದುಕೊಳ್ತಿದ್ದ ವೇಳೆ ಪೊಲೀಸರು ಪ್ರಶಾಂತ್ನನ್ನ ಹಿಡಿದಿದ್ದಾರೆ. ಈ ಹಿನ್ನೆಲೆ ದಾಳಿ ಮಾಡಿದ ಗಂಗಾವತಿ ಪೊಲೀಸರು ಪ್ರಶಾಂತ್ ಮತ್ತು ಇಂಜೆಕ್ಷನ್ ಮಾರಾಟ ಮಾಡುತ್ತಿದ್ದ ಫ್ಯಾನ್ಸಿ ಸ್ಟೋರ್ನ ವಿರುದ್ಧ ದೂರು ದಾಖಲಾಗಿದೆ. ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲಿ 5 ಕಡೆ ಕುರಿ ಕಳ್ಳತನ ಆಗಿದೆ. ಶ್ರೀನಿವಾಸಪುರ ತಾಲೂಕಿನ ನಾಗದೇವನಹಳ್ಳಿ, ಆಲಂಬಗಿರಿ, ದೊಡ್ಡಪಲ್ಲಿ, ಕಲ್ಲೂರು ಹಾಗೂ ನಂಬಿಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕುರಿ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು, ಕುರಿ ಕಳ್ಳರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಅವ್ರದ್ದು 2 ಮೇಕೆ ಸುಮಾರು ರಾತ್ರಿ 1:15 ಕಳ್ಳತನವಾಗಿದೆ. ಅದೇ ರೀತಿ ನಮ್ಮ ಚಿಕ್ಕಪ್ಪನವ್ರದ್ದು 2 ಮೇಕೆ ಕಳ್ಳತನ ಆಗಿದೆ. ಅದೇ ಗ್ರಾಮದಲ್ಲಿ, ನಂಬೇಳ್ಳಿ ಗ್ರಾಮದಲ್ಲಿ 2 ಮೇಕೆಗಳು 1:15 ಸುಮಾರು 1:15 ಕಳ್ಳತನವಾಗಿದೆ. ಟೋಟಲ್ 4 ಮೇಕೆಗಳು ರಾತ್ರಿ ಕಳ್ಳತನವಾಗಿದೆ. ಅದಕ್ಕೆ ನಾವು ದೂರು ಕೊಡೋದಕ್ಕೆ ಸ್ಟೇಷನ್ಗೆ ಬಂದ್ವಿ. ಅದು CC ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಎಲ್ಲರದಲ್ಲಿ ಬಂದು ಎತ್ತಾಕೊಂಡು ಹೋಗಿರೋದು 2 ಲಕ್ಷ ಬೆಳೆ 4 ಮೇಕೆಗಳು ಎತ್ತಾಗ್ತದೆ. ನಮ್ಮ ಬೆಂಗಳೂರಿನಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ಗ್ರಾಹಕನೊಬ್ಬ ಲೈಂಗಿಕ ಕಿರುಕುಳ ನೀಡಿರೋ ಆರೋಪ ಕೇಳಿ ಬಂದಿದೆ. ರಾಷ್ಟ್ರೀಕೃತ ಬ್ಯಾಂಕಿಂಗ್ ಸೇವೆಗೆ ಗ್ರಾಹಕ ಬಂದಿದ್ದು ಬಿಸಿನೆಸ್ ಹೆಸರಲ್ಲಿ ಮ್ಯಾನೇಜರ್ ನಂಬರ್ ಪಡ್ಕೊಂಡಿದ್ದಾನೆ. 2 ದಿನಗಳ ಬಳಿಕ ಕೆ ರವಿ ಶೆಟ್ಟಿ ಎಂಬಾತ ಮ್ಯಾನೇಜರ್ಗೆ ನಿತ್ಯ ಅಶ್ಲೀಲ ಮೆಸೇಜ್ ಜೊತೆಗೆ ಲೈಂಗಿಕ ಬೇಡಿಕೆಗಳನ್ನು ಈಡೇರಿಸುವಂತೆ ಡಿಮ್ಯಾಂಡ್ ಮಾಡಿದ್ದಾನೆ. ಬಳಿಕ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ಗೆ ಈ ವಿಚಾರ ಗಮನಕ್ಕೆ ಬಂದಿದ್ದು ಗ್ರಾಹಕನಿಗೆ ಕರೆ ಮಾಡಿದಾಗ ಅವರ ಜೊತೆಯೂ ಕೂಡ ಅಶ್ಲೀಲವಾಗಿ ಮಾತನಾಡಿದ್ದಾನಂತೆ. ಘಟನೆ ಸಂಬಂಧ ಬಾಣಸವಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಸ್ ನಿಲ್ಲಿಸಿಲ್ಲ ಅಂತ ದಂಪತಿ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿರೋ ಘಟನೆ ಹುಬ್ಬಳ್ಳಿಯ ಲಿಂಗರಾಜನಗರದಲ್ಲಿ ನಡೆದಿದೆ. ಕೈ ಎತ್ತಿದ್ರೂ ಚಾಲಕ ಬಸ್ ನಿಲ್ಲಿಸದೆ ಮುಂದೆ ಹೋಗಿದ್ದು ಕೋಪಗೊಂಡ ದಂಪತಿ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಪ್ರಕರಣದಿಂದ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು ಸ್ಥಳೀಯರು ಮಧ್ಯಪ್ರವೇಶ ಮಾಡಿ ಸಮಸ್ಯೆ ತಿಳಿಗೊಳಿಸಿದ್ದಾರೆ. ಘಟನೆ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟವರ್ಗೆ ಅಳವಡಿಸಿದ್ದ ಜನರೇಟರ್ ಹೊತ್ತಿ ಉರಿದಿರೋ ಘಟನೆ ಹುಬ್ಬಳ್ಳಿಯ ಅಕ್ಷಯ್ ಪಾರ್ಕ್ ಬಳಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದ್ದು ಜನರೇಟರ್ ಹೊತ್ತಿ ಉರಿದಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸಿದ್ದಾರೆ. ಘಟನೆ ಸಂಬಂಧ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಧಾರವಾಡದಲ್ಲಿ ಗುಡುಗು ಮತ್ತು ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದೆ. ಬಿಸಿಲಿನ ಬೇಗೆಯಿಂದ ಕಂಗಾಲಾಗಿದ್ದ ಜನರಿಗೆ ವರುಣದೇವ ತಂಪೆರೆದಿದ್ದಾನೆ. ನಗರದ ಹಲವೆಡೆ ಭಾರೀ ಮಳೆಯಾಗಿದ್ದು ವಾಹನ ಸವಾರರಿಗೂ ಅಡ್ಡಿಯಾಗಿದೆ, ಪರದಾಟ ನಡೆಸಿದ್ದಾರೆ. ಕೇರಳದ ತಿರುವನಂತಪುರಂನ ಉಪಮೇಯರ್ ಆಶಾನಾಥ್ ಉಡುಪಿಯ ಕೃಷ್ಣಮಠಕ್ಕೆ ಭೇಟಿ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಆಯ್ಕೆಯಾಗಿ ದೇಶದ ಗಮನ ಸೆಳೆದಿದ್ದ ಆಶಾನಾಥ್ ಕುಟುಂಬ ಸಮೇತ ಉಡುಪಿಗೆ ಬಂದಿದ್ದು ಕೃಷ್ಣನ ದರ್ಶನವನ್ನು ಪಡ್ಕೊಂಡ್ರು. ಕೃಷ್ಣ ದರ್ಶನದ ಬಳಿಕ ಉಡುಪಿಯ ಶೀರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥರನ್ನ ಭೇಟಿ ಮಾಡಿದ್ದು ಮಾತುಕತೆ ನಡೆಸಿದ್ದಾರೆ. ಇನ್ನು ಈ ವೇಳೆ ಮಠದ ವತಿಯಿಂದ ನೂತನ ಉಪಮೇಯರ್ಗೆ ಗೌರವ ಅರ್ಪಣೆ ಮಾಡಲಾಯಿತು. ವಿಜಯಪುರದಲ್ಲಿ ರಂಭಾಪುರಿ ಪೀಠದ ಶಾಖಾ ಮಠದ ಭೂಮಿ ಪೂಜೆ ಕಾರ್ಯ ನೆರವೇರಿಸಲಾಗಿದೆ. ವಿಜಯಪುರದ ನವರಸಪುರ ಬಳಿ ಶಾಖಾ ಮಠದ ಭೂಮಿ ಪೂಜಾ ಕಾರ್ಯ ನೆರವೇರಿದೆ. ರಂಭಾಪುರಿ ಶ್ರೀಗಳು, ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ವಿವಿಧ ಗಣ್ಯರು ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಲಮೇಲ ಸ್ವಾಮೀಜಿ, ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ರಂಭಾಪುರಿ ಶ್ರೀಗಳ ಮುಂದೆ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರಸ್ತಾಪ ಮಾಡಿದ್ದಾರೆ. ನಾನು ಯಾವುದೇ ರಾಜಕೀಯ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿಲ್ಲ. ನಾನು ಈ ಹಿಂದೆನೂ ಮಾತು ಕೊಟ್ಟಿದ್ದು ಅದರಂತೆ ನಡೆದಿದ್ದೀನಿ. ವಿಜಯಪುರದಲ್ಲಿ ಸುಂದರವಾದ ಶಾಖಾ ಮಠ ನಿರ್ಮಾಣ ಮಾಡೋಕೆ ಸಹಕಾರ ಮಾಡ್ತೀನಿ. ನಾನು ಈ ಹಿಂದೆ ಲಿಂಗಾಯತ ಧರ್ಮದ ಬಗ್ಗೆ ಹೋರಾಟ ಮಾಡಿದ್ದೀನಿ. ನಮ್ಮಲ್ಲಿ ಆಚರಣೆ ಬೇರೆ ಬೇರೆ ಇರಬಹುದು, ಆದರೆ ಉದ್ದೇಶ ಒಂದೇ ಇರುತ್ತೆ. ಎಲ್ಲ ಉಪಪಂಗಡಗಳು ಒಂದೇ ಆಗಲಿ ಅನ್ನೋದು ನಮ್ಮ ಆಶಯ ಅಂತ. ಈ ಕಾರ್ಯಕ್ರಮದ ವಿಶೇಷವಾಗಿ ಸ್ವಾಮೀಜಿಯವರು ನಿಮ್ಮ ಜಿಲ್ಲೆಯೊಳಗಿರುವಂತ ಮುಖ್ಯಮಂತ್ರಿಗಳ ಬಳಿ ನಮ್ಮ ಕೆಲಸ ಇದೆ ಮಾಡಿಕೊಡ್ರಿ ಅನ್ನುವಂತ ಯಾರಾದ್ರೂ ಬೇರೆ ಜಿಲ್ಲೆಯವರು ಬಂದು ಕೇಳಬೇಕು ಅಂತಂದ್ರ ಅದು ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆದಾಗ ಸಾಧ್ಯ ಇದೆ ಅನ್ನುವಂತ ಮಾತನ್ನ ನಾವು ಹೇಳಬೇಕಾಗ್ತದೆ. ಯಾಕಂದ್ರ ಅಖಂಡ ವೀರಶೈವ ಸಮುದಾಯದ ಮುಂದಾಳತ್ವವನ್ನು ವಹಿಸಿಕೊಂಡು ಬಹುಶಃ ಇವತ್ತು ನಾಡಿನೊಳಗ ಅವರು ಸಮಾಜಕ್ಕೆ ಕೊಡುವಂತ ಕೊಡುಗೆ ಆಗಿರ್ಬೋದು. ಈ ಜಾಗ ಕೊಟ್ಟಿದ್ದೀರಿ, ಇಲ್ಲಿ ಕಾಡ ಇತ್ತು, ಎಲ್ಲ ಈಗ ಸ್ವಚ್ಛ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಇದು ಗಾರ್ಡನ್ ಸಲುವಾಗಿ ಇದು ಇದೆ. ಅದಕ್ಕೆ ಬಿ ಡಿ ಎ ಅಧ್ಯಕ್ಷರಿಗೆ ಹೇಳಬೇಕು, ನೀವು ಹೇಳಿ ಸಂಪಣ್ಣಿಯವ್ರಿಗೆ ಸಂಪಣ್ಣಿಯವ್ರಿಗೆ ಹೇಳಬೇಕು. ನಮ್ಮ ಸಂಪಣ್ಣಿಯವರೇ ಬಿ ಡಿ ಎ ಅಧ್ಯಕ್ಷರಾರ ಅಂತ ಹೇಳಿ ನನಗೆ ಇಲ್ಲಿ ಒಂದು ಸುಂದರವಾದಂಥ ಇದನ್ನು ಗಾರ್ಡನ್ನ ಮಾಡಿ ಇಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಆ ಮಠ ಮತ್ತು ಆ ಗಾರ್ಡನ್ನು ದೇವಸ್ಥಾನದ ಮೂಲಕ ಒಂದು ಸುಂದರವಾದಂಥ ಒಂದು ಬಾಳೆ ಒಂದನ್ನು ಇವತ್ತಿನ ದಿವಸ ಒಂದು ಪೀಠ ಇವತ್ತಿನ ದಿವಸ ಇಲ್ಲಿ ಆಗ್ತದೆ ಅನ್ನೋ ಮಾತನ್ನು ಭಾಳ ವಿಶ್ವಾಸದಿಂದ ಮಾತು ಹೇಳಕ್ಕೆ ಬಯಸ್ತೀನಿ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಪುರಾಣ ಪ್ರಸಿದ್ಧ ಹುಸ್ಕೂರು ಮದ್ದೂರಮ್ಮ ಜಾತ್ರೆ ವಿಜೃಂಭಣೆಯಿಂದ ಜರುಗಿದೆ. ಬೆಂಗಳೂರಿನ ಅತ್ಯಂತ ಪುರಾತನ ಮತ್ತು ದೊಡ್ಡ ಗ್ರಾಮೀಣ ಹಬ್ಬಗಳಲ್ಲಿ ಒಂದಾಗಿದ್ದು ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ತಳಿರು ತೋರಣಗಳಿಂದ ಅಲಂಕೃತಗೊಂಡ ತೇರುಗಳು ಜಾತ್ರೆಯ ಆಕರ್ಷಣೆಯಾಗಿತ್ತು. ಪ್ರತಿ ವರ್ಷ ತೇರುಗಳ ಎತ್ತರ 150 ಅಡಿಗಳಿಗೂ ಹೆಚ್ಚು ಇರುತ್ತೆ. ಕಳೆದ ವರ್ಷ ತೇರುಗಳು ಉರುಳಿ ಬಿದ್ದು ಕೆಲವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಬಾರಿ ಜಿಲ್ಲಾಡಳಿತ ತೇರುಗಳ ಎತ್ತರ 80 ಅಡಿಯನ್ನ ನಿಗದಿಪಡಿಸಿತ್ತು. ತುಂಬಾ ವರ್ಷದಿಂದ ಬರ್ತಾ ಇದ್ದೀರಿ, ತುಂಬಾ ಖುಷಿ ನೋಡೋದಕ್ಕೆ. ಈ ತರ ಜಾತ್ರೆ ಎಲ್ಲೂ ನಡೆಯಲ್ಲ. ತುಂಬಾ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ದೊಡ್ಡ ಜಾತ್ರೆ ಇದೊಂಥರ. ದೀಪ ಇರುತ್ತೆ, ಪಲ್ಲಕ್ಕಿ ಇರುತ್ತೆ, ತೇರಿರುತ್ತೆ, ಆಮೇಲೆ ಗೇಮ್ಸ್ ಮತ್ತೆ ಅದು ಇದೆಲ್ಲ ಗೇಮ್ಸ್, ದೇವ್ರು ಎಲ್ಲ ನೋಡಿ. ಜನ ತುಂಬಾ ಕ್ರೌಡ್ ಇದೆ. ಯಾವಾಗ್ಲೂ ಜಾಸ್ತಿನೇ ಇದೆ. ಹೌದು, ವರ್ಷನೂ ಜಾಸ್ತಿ ಇದೆ. ಎಲ್ಲ ತುಂಬಾ ದೂರದಿಂದ ಬರ್ತಾರೆ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಸೈಡಿಂದಾನು ಬರ್ತಾರೆ. ತಳನಾಗ ಹತ್ರ ಬಂದ್ರೆ ಎಲ್ಲರಿಗೂ ಭಯ ಆಗುತ್ತೆ. ಯಾಕಂದ್ರೆ 2 times ಬಿದೋಗಿದೆ, ತುಂಬಾ ಸಲ ಬಿದೋಗಿದೆ. ಅದ್ರಿಂದ ಭಯನೇ. ಈ ಸಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಅದಕ್ಕೆ ನೋಡಕ್ ಬಂದಿದೀವಿ. ಒಳ್ಳೆ ಜಾತ್ರೆನೆ, ಒಳ್ಳೆ ಜಾತ್ರೆ. ವರ್ಷ ಬರ್ತಾ ಇದೀವಿ ನಾವು. ಒಳ್ಳೆ ಜಾತ್ರೆನೆ. ವರ್ಷ ಬರ್ತಾರೋದ್ರಿಂದ ವರ್ಷ ಬರ್ತೀವಿ ಸರ್. ಫ್ಯಾಮಿಲಿ ಸಮೇತನ ಬರ್ತೀವಿ ಯಾವಾಗ್ಲೂ ಸರ್. ಈ ವರ್ಷ 11 ಬಂದಿದೆ. ಇಲ್ಲಿಗೆ 6 ನಂಬರ್ ಹೊರಗಡೆ ಇದೆ. 17 ಒಟ್ಟಿನಲ್ಲಿ ಇರೋದು ಈ ವರ್ಷ. ಇಲ್ಲಿ 6 ಹೊರಗಡೆ ಇದೆ. ರೈಲ್ವೆ ಟ್ರ್ಯಾಕ್ ಇಂದ ಆ ಕಡೆ, 11 ಈ ಕಡೆ ಬಂದಿದೆ. ಹೋದ ವರ್ಷ ಹೈಟ್ ತುಂಬಾ ಜಾಸ್ತಿ ಇದೆ. ಈ ವರ್ಷ ಎಲ್ಲ ಹೈಟ್ ಕಡಿಮೆ ಲಿಮಿಟ್ ಮಾಡಿಸಿದ್ದಾರೆ. ಹಂಗಾಗಿ ತುಂಬಾ ಒಳ್ಳೇದಾಗಿದೆ ಈ ವರ್ಷ. ಯಾವ ತೊಂದರೆ ಆಗಿದ್ರೆ ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಮಕ್ಕಳಿಗೆಲ್ಲ ಸರ್ ಇವಾಗ ಎಲ್ಲ ಆಟ ಆಡ್ತಾ ಇದಾರೆ. ಎಲ್ಲ ಆಟ ಆಡೋದು ನೋಡಿದ್ರು, ಕೂರ್ಸಿ ನೋಡಿದ್ವಿ, ದೇವ್ರ ದರ್ಶನ ಮಾಡಿದ್ವಿ. ಇನ್ನು ಆಡ್ಬೇಕು ಸರ್. ಅದೇ ತೊಟ್ಲುಗಳು ಬಂದವೆ, ಎಲ್ಲ ಬಂದಿವೆ, ದೋಣಿ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಜಾತ್ರೆ ದೇವ್ರದ್ದು ಒಳ್ಳೆ ಶಕ್ತಿ ಇದೆ. ಏನು ಕಟ್ಕೊಂತಾರೋ ಅರಕೆ ಅದೆಲ್ಲ ಈಡೇರ್ತಾ ಇದೆ. ಇಲ್ಲೆಲ್ಲ ತುಂಬಾ ಅದನ್ನ ನಡ್ಸ್ಕೊಂಡ್ ಬರ್ತಾ ಇದಾರೆ ಸರ್. ಎಲ್ಲ ಜನನು ನಡ್ಸ್ಕೊಂಡ್ ಬರ್ತಾ ಇದಾರೆ. ಒಳ್ಳೆ ಜಾತ್ರೆನೆ, ಒಳ್ಳೆ ಜಾತ್ರೆ. ವರ್ಷ ಬರ್ತಾ ಇದೀವಿ ನಾವು. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ರಾಜ್ಯದ ಹಲವೆಡೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯನ್ನ ಖಂಡಿಸಿ ಹೆದ್ದಾರಿ ತಡೆದು ಜನ ಪ್ರತಿಭಟನೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪಟ್ಟಣದ ಸಿದ್ದರಾಮೇಶ್ವರ ಗಲ್ಲಿ ಹಾಗೂ ಭಜಂತಿ ಗಲ್ಲಿಯಲ್ಲಿ ನಡೆದಿದೆ. ಹಲವು ದಿನಗಳಿಂದ ನಿಯಮಿತವಾಗಿ ನೀರು ಸರಬರಾಜು ಆಗದ ಹಿನ್ನೆಲೆ ಆಕ್ರೋಶಗೊಂಡ ಜನ ರಸ್ತೆಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಕುರಿತು ಪುರಸಭೆಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಂತ ಕಿಡಿಕಾರಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಪುರಸಭೆ ಅಧಿಕಾರಿಗಳು ಜನರೊಂದಿಗೆ ಮಾತುಕತೆ ನಡೆಸಿದರು.
ಕೊಪ್ಪಳ ನಗರದ ಹೃದಯ ಭಾಗದಲ್ಲಿರುವಂತಹ ಸಾಲರಂಜಂಗ್ ರಸ್ತೆಯಲ್ಲಿ ಕೊಳಚೆ ನೀರು ರಾಶಿ ರಾಶಿ ಕಸ ಬಿದ್ದಿದ್ದು ನಗರಸಭೆ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಮುಖ್ಯ ರಸ್ತೆಯಲ್ಲಿಯೇ ಕೊಳಚೆ ನೀರು ಹರಿಯುತ್ತಾ ಇದ್ದು ನಗರಸಭೆ ಗಮನ ಹರಿಸದಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕೊಳಚೆಯಿಂದ ದುರ್ವಾಸನೆ ಹರಡುತ್ತಾ ಇದ್ದು ಸೊಳ್ಳೆಗಳಿಂದ ರೋಗ ಹರಡೋ ಭೀತಿ ಕೂಡ ಇದೆ. ಶೀಘ್ರ ಸಮಸ್ಯೆಯನ್ನು ಬಗೆಹರಿಸುವಂತೆ ಜನರು ಆಗ್ರಹ ಮಾಡಿದರು.